ಹಾಗೆ ಟೊಮ್ಯಾಟೊ ಹಾಗೂ ಈರುಳ್ಳಿ ದರ ಗಗನಕ್ಕೇರಿ ಗ್ರಾಹಕರಿಗೆ ಶಾಕ್ ಕೊಡ್ತಾನೆ ಇರುತ್ತೆ. ಈರುಳ್ಳಿ ಅಂತೂ ಆಗಾಗ್ಗೆ ಗ್ರಾಹಕರ ಕಣ್ಣಲ್ಲಿ ನೀರ್ ತರಿಸ್ತಾನೆ ಇರುತ್ತೆ. ಆದ್ರೆ ಇದೀಗ ನಾನೇನ್ ಕಡಿಮೆ ಅಂತ ಬೆಳ್ಳುಳ್ಳಿ ಸರಕು ಇದೀಗ ಬೆಳ್ಳುಳ್ಳಿ ಬೆಲೆ ಕೂಡ ಗಗನಕ್ಕೇರಿದೆ. ಸುಮಾರು 400 ರೂಪಾಯಿಗಳ ಗಡಿ ದಾಟಿದೆ ಬೆಳ್ಳುಳ್ಳಿ ದರ. ಹಾಗಾಗಿ ಬೆಳ್ಳುಳ್ಳಿ ಬೆಳೆದಂತಹ ರೈತರು ಒಂದು ಕಡೆ ಖುಷಿ ಪಡ್ತಾ ಇದ್ರೆ, ಮತ್ತೊಂದು ಕಡೆ ತಮ್ಮ ಬೆಳ್ಳುಳ್ಳಿ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೊಳ್ಳೋದೇ ಬಹುದೊಡ್ಡ ಸವಾಲಾಗಿದೆ. ಹೀಗಾಗಿ ರೈತರು ಏನ್ ಮಾಡಿದಾರಪ್ಪ ಅಂತಂದ್ರೆ ಸಿಸಿ ಕ್ಯಾಮ್ರಾದ ಮೊರೆ ಹೋಗಿದ್ದಾರೆ. ಮಧ್ಯಪ್ರದೇಶದ ಚಿಂದವಾಡ ಜಿಲ್ಲೆಯ ಮೊಹಕೇದ್ ಅನ್ನೋ ಪ್ರದೇಶದ 5 ಗ್ರಾಮಗಳ ಹೊಲದಲ್ಲಿನ ಬೆಳ್ಳುಳ್ಳಿ ಬೆಳೆ ಇತ್ತೀಚೆಗೆ ಕಳ್ಳತನ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಲೆ ಏರಿದ ನಂತರ ದಿನೇ ದಿನೇ ಕಳ್ಳರ ಕಾಟ ಜಾಸ್ತಿ ಆಗಿದೆ. ಹಾಗಾಗಿ ಅಲ್ಲಿನ ರೈತರು ಕೂಡ ಬೇರೆ ದಾರಿ ಇಲ್ಲದೆ ಎಚ್ಚೆತ್ತುಕೊಂಡು ಇದೀಗ ತಮ್ಮ ಜಮೀನುಗಳಲ್ಲಿ ಸಿಸಿಟಿವಿಗಳನ್ನ ಅಳವಡಿಸಿದ್ದಾರೆ. ಇನ್ನು ಈ ಸಿಸಿ ಕ್ಯಾಮೆರಾಗಳು ಸೌರ ಶಕ್ತಿಯಿಂದ ಚಾಲಿತವಾಗಿದೆ. ಏನಾದ್ರೂ ಅನುಮಾನಾಸ್ಪದವಾಗಿ ಕಂಡ್ರೆ ಅಲಾರಾಮ್ ಅನ್ನ ಮಾಡುತ್ತೆ. ಕ್ಯಾಮೆರಾಗಳನ್ನ ಅಳವಡಿಸಿದ ನಂತರ ಕಳ್ಳತನ ಕಡಿಮೆ ಆಗಿದೆ ಅಂತ ಅಲ್ಲಿನ ರೈತರು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. सर मेरे खेतों में 13 एकड़ लहसुन लगा है और लगभग खत्म ही हो गया, थोड़ा बहुत बचा है, ये तो लगभग खत्म हो गया पूरा लहसुन। और ये लगभग सितंबर के माह में मैंने लगाया था और इसके अचानक इतने रेट तो कभी किसान सोच के लगाया नहीं। जो इस बार रेट आए हैं वो बहुत अच्छे, किसानों के लिए बहुत अच्छा मौका मिला ये कमाने का। कुछ बहुत से किसानों ने जिन्होंने लगाए थे, लागत ज्यादा होने के कारण सभी किसान इसको लगा नहीं पाते, तो इसी कारण इस बार अच्छा पैसा बना किसानों का लहसुन में। इसकी सुरक्षा आप कैसे कर रहे हैं? सुरक्षा सर सीसीटीवी लगा है। लहसुन महंगा है तो चोरी बहुत हो रहा है, खेतों से निकालना ये करना, तो ये सोलर वाला सीसीटीवी जो आया बहुत अच्छा है, तो वो अपने खेतों में लगा है जी। कितने रुपए की लागत से लगा? 8,000 रुपए में लग जाता है वो सोलर वाला। और बाकी मेरे पास तो 16 DVR के ज्यादा है, तो 2-3 सेट रुपए अलग है, तो वो सभी मेरे खेतों में, सभी खेतों में सीसीटीवी। आपने कितने एकड़ में लगाए हैं लहसुन? 13 एकड़ में है सर। 13 एकड़ में है। कितना लाभ हुआ अभी इस लहसुन से आपको? अभी तो करंट में 1 करोड़ कुछ प्लस, अभी क्लियर तो नहीं बता पाएंगे, लेकिन 1 करोड़ प्लस है। और लागत कितनी लगी थी? लागत लगभग 25 लाख के आसपास रही होगी सर। इस बार बहुत अच्छा बेनिफिट हुआ। ಇನ್ನು ಕಳೆದ 60 ವರ್ಷಗಳಲ್ಲಿ ಬೆಳ್ಳುಳ್ಳಿ ದರ ಇಷ್ಟರ ಮಟ್ಟಿಗೆ ಏರಿಕೆಯಾಗಿಲ್ಲ. ಆದ್ರೆ ಈಗ ಬೆಳ್ಳುಳ್ಳಿ ಕೃಷಿ ಮಾಡಿದಂತಹ ರೈತರು ಶ್ರೀಮಂತರಾಗಿದ್ದಾರೆ. ಮತ್ತೊಂದು ಕಡೆ ತಮ್ಮ ಬೆಳೆಯನ್ನ ಯಾರಾದ್ರೂ ಕಳ್ಳತನ ಮಾಡ್ತಾರೆ ಅನ್ನೋ ಭಯದಲ್ಲೇ ಅವರು ಜೀವನವನ್ನ ದೂಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ರೀತಿ ಬೆಳ್ಳುಳ್ಳಿ ದರ ದಿಢೀರಂತ ಏರಿಕೆ ಆಗೋದಕ್ಕೆ ಕಾರಣ ಅದರ ಪೂರೈಕೆಯ ಕೊರತೆ. ಪೂರೈಕೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಕುಸಿತ ಉಂಟಾಗಿದೆ. ಹೀಗಾಗಿ ಬೆಳ್ಳುಳ್ಳಿ ದರ ಗಗನಕ್ಕೇರಿದೆ. ಕೆಜಿ ಬೆಳ್ಳುಳ್ಳಿಯ ದರ 400 ರೂಪಾಯಿಯ ಗಡಿ ದಾಟಿದೆ. ಕೆಲವು ಕಡೆ 500ರ ಗಡಿ ಕೂಡ ದಾಟಿದೆ. ಹಾಗಾಗಿ ಒಂದು ಕಡೆ ರೈತರಿಗೆ ಖುಷಿ ತಂದಿದ್ರೆ, ಮತ್ತೊಂದು ಕಡೆ ಬೆಳೆ ಸಂರಕ್ಷಣೆಯೇ ಅವರಿಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಗಾರ್ಲಿಕ್ ಕಬಾಬ್ ಹವಾ ಜೋರಾಗಿದೆ. ಬೆಳ್ಳುಳ್ಳಿ ಕಬಾಬ್ ಹವಾ ಜೋರಾಗಿರೋದು ಮತ್ತೊಂದು ಕಡೆ ಬೆಳ್ಳುಳ್ಳಿಯ ಬೆಲೆ ಹೆಚ್ಚಾಗೋದಕ್ಕೆ ಕಾರಣ ಅನ್ನೋ ವಿಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. 1.5 kg ಚಿಕನ್ ನೋಡಿ, ತೊಡೆ ಎಲ್ಲ ಬಿಡಿಭಾಗಗಳನ್ನೆಲ್ಲ ಹಾಕಿ ಚಂದ ರೀತಿಯಲ್ಲಿ ಕಲಿಸುತ್ತೇವೆ. ಬೇಕಾದ್ರೆ ನಿಂಬೆಹಣ್ಣು ಹಾಕೋಬೋದು, ಈಗ ಮೊಸರು ಹಾಕಿದ್ದೀವಿ, ನಿಂಬೆಹಣ್ಣು ಹಾಕೋಬೋದು. ಮಾಡೋಣ ಸರ್, ಎಲ್ಲ ಮಾಡಬೇಕಲ್ಲ, ಜನಕ್ಕೆ ಏನೋ ಒಂದು ಚೇಂಜ್ ಕಾಣಿಸ್ಬೇಕಲ್ಲ ಸರ್. ಈಗ ಇದೆಲ್ಲ ಹೆಲ್ತಿ ಕಾನ್ಷಿಯಸ್ಸು. ಯಾವುದೇ ಆದ ಏನು ಪೌಡ್ರಸ್ ಯೂಸ್ ಮಾಡಿಲ್ವಲ್ಲ, ನೋಡಿದ್ರಲ್ಲ ನಿಮ್ಮ ಕಣ್ಮುಂದೆ, ಏನಿಲ್ಲ. ಇದನ್ನ ಹಾಕ್ತಾ ಇರೋದು, ಎಣ್ಣೆಲಿ ಬಿಡ್ತಾ ಇರೋದು, ತಿಂತಾ ಇರೋದು. ಇದು ಬೆಳ್ಳುಳ್ಳಿ ಕಬಾಬ್. ಏನೇ ಆಗಲಿ, ಬೆಳ್ಳುಳ್ಳಿ ಬೆಳೆದಂತಹ ರೈತರು ಇದೀಗ ಖುಷಿ ಪಡುವಂತಹ ಸಂದರ್ಭ. ತಮ್ಮ ಬೆಳೆಗೆ ಉತ್ತಮ ಬೆಲೆ ಬರ್ತಾ ಇದೆ ಅಂತ ಖುಷಿ ಪಡ್ತಿದ್ದಾರೆ. ಮತ್ತೊಂದು ಕಡೆ ಬೆಳ್ಳುಳ್ಳಿಯನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ಕೂಡ ಅವರಿಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹಾಗಾಗಿ ಅಲ್ಲಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಆ ಮೂಲಕ ಬೆಳೆ ಸಂರಕ್ಷಣೆಗೆ ಮುಂದಾಗಿದ್ದಾರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.